ಉಡುಪಿಯ ಟೋಲ್ ಪ್ಲಾಜಾನಲ್ಲಿ ನಿವೃತ್ತ ಯೋಧರಿಗೆ ಒಂದಿಷ್ಟು ಅವಮಾನಿಸಿದ್ದಾರೆ ಅನ್ನುವಂಥ ಮಾತು ಒಂದಿಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಾ ಇರುವಂಥದ್ದು. ಈಗ ಜಿಲ್ಲೆಯ ಬ್ರಹ್ಮಾವರ ತಾಲೂಕಿನ ಸಾಸ್ತಾನ ಟೋಲ್ ಪ್ಲಾಜಾದಲ್ಲಿ ನಿವೃತ್ತ ಆರ್ಮಿ ಕಮಾಂಡರ್ ಶ್ಯಾಮರಾಜ್ ಅವರಿಗೆ ಅವಮಾನ ಆಗಿದೆ ಎಂಬ ರಾಷ್ಟ್ರೀಯ ಹೆದ್ದಾರಿ 66ರಲ್ಲಿ ಇರುವಂತಹ ಟೋಲ್ ಪ್ಲಾಜಾ ಗೇಟ್ನಲ್ಲಿ ಯೋಧರಿಗೆ ಟೋಲ್ ಫ್ರೀ ಅವಕಾಶ ಇದ್ರೂ ಸಹ ಸೂಕ್ತ ದಾಖಲೆ ತೋರಿಸಿದ್ರು ನಿವೃತ್ತ ಯೋಧನನ್ನ ನಿಲ್ಲಿಸಿ ಒಂದಿಷ್ಟು ಟೋಲ್ ಸಿಬ್ಬಂದಿಗಳು ಅವಮಾನಿಸಿದ್ದಾರೆ ಎಂಬ ಆರೋಪ ಇದೀಗ ಕೇಳಿ ಬರ್ತಾ ಇದೆ. ಸೊ ಈ ಘಟನೆ ವೇಳೆ ಶ್ಯಾಮರಾಜ್ ಅವರು ವೀಲ್ ಚೇರ್ನಲ್ಲಿ ಕುಳಿತುಕೊಂಡು ಸಂಪೂರ್ಣ ಘಟನೆಯನ್ನ ವಿಡಿಯೋವನ್ನ ಮಾಡುವ ಮೂಲಕ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಒಂದಿಷ್ಟು ಹಂಚಿಕೊಂಡಿದ್ದಾರೆ. ಯಾವ ರೀತಿಯಾದಂತಹ ಒಂದಿಷ್ಟು ಅವಮಾನಿಸಿದ್ದಾರೆ, ಏನ್ ಕತೆ ಅನ್ನುವಂಥದ್ದು. ಸೊ ಇದೀಗ ನಮ್ಮ ದೇಶದ ಯೋಧರಿಗೂ ಕೂಡ ಒಂದು ರೀತಿಯಾದಂತಹ ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ಗಮನಿಸ್ತಾ ಹೋದರೆ ಟೋಲ್ ಸಿಬ್ಬಂದಿಗಳ ವರ್ತನೆ ಎಷ್ಟರ ಮಟ್ಟಿಗೆ ಯಾವ ರೀತಿಯಾಗಿ ಮಾತಾಡ್ತಾರೆ ಏನಂತ ಎಲ್ಲವೂ ಕೂಡ ನೋಡ್ತಾ ಹೋದ್ರೆ ನಿಜವಾಗ್ಲೂ ಕೂಡ ಬಹಳಷ್ಟು ಬೇಸರ ಅನಿಸುತ್ತೆ. ಸೊ ಇಂಥ ಘಟನೆಗಳು ಸಾಕಷ್ಟು ಅಂತಂದ್ರೆ ಕೇವಲ ಇದು ಬೇರೆ ಬೇರೆ ರಾಜ್ಯಗಳಲ್ಲ, ಕರ್ನಾಟಕದಲ್ಲೂ ಬಹುತೇಕ ಟೋಲ್ಗಳಲ್ಲೂ ಕೂಡ ಇಂಥದೇ ಆದಂಥ ಪರಿಸ್ಥಿತಿ ಇದೆ. ಸೊ ಅವರ ವರ್ತನೆಗಳಾಗಿರ್ಬೋದು ಒಂದು ರೀತಿಯಾಗಿ ಗಮನಿಸ್ತಾ ಹೋದರೆ ನಿಜವಾಗ್ಲೂ ಕೂಡ ಶಾಕ್ ಆಗ್ತಾರೆ. ಸೊ ಏನೇ ಒಂದಿಷ್ಟು ಪ್ರೂಫ್ ತೋರಿಸಿದ್ರು ಕೂಡ, ಏನೇ ಐ ಡಿ ಕಾರ್ಡ್ಗಳನ್ನು ತೋರಿಸಿದ್ರು ಕೂಡ ತಮ್ಮ ದರ್ಪವನ್ನು ಮರೆಯೋದು ಒಂದಿಷ್ಟು ಇಲ್ಲಿ ನಿಲ್ತಾ ಇಲ್ಲ ಅನ್ನುವಂಥದ್ದು. ಈಗ ಸ್ವತಃ ನಮ್ಮ ಯೋಧರಿಗೂ ಕೂಡ ಈ ರೀತಿಯಾದಂಥ ಪರಿಸ್ಥಿತಿ ಬಂದ್ಬಿಡ್ತಲ್ಲ ಅನ್ನುವಂಥ ಪರಿಸ್ಥಿತಿ ಇದೀಗ ಒಂದಿಷ್ಟು ನಿರ್ಮಾಣ ಆಗಿರುವಂಥದ್ದು. ಸೊ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದ್ದ ಹಾಗೆ ಎಲ್ಲ ಕಡೆಯೂ ಕೂಡ ಆಕ್ರೋಶ ಇದೀಗ ವ್ಯಕ್ತವಾಗಿದೆ.